ಪ್ರಾಬ್ಲಮ್ಸ್ ಅಂತ ಎಲ್ಲರೂ ಕೇಳಿರ್ತೀರ. ಗ್ಯಾಸ್ಟ್ರಿಕ್ ಅನ್ನೋದು ಈಗ ಒಂದು ಸರ್ವೇ ಸಾಮಾನ್ಯವಾಗಿದೆ. ಈಗ ನಾನೊಂದು 10 ಜನನ ತಗೊಂಡ್ರೆ ಈ ರೂಮಲ್ಲೇ 3 ಜನಕ್ಕೆ ಏನೋ ಒಂದು ತೊಂದರೆ ಇರುತ್ತೆ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿದ್ದು. ಅದು ಮಲಬದ್ಧತೆ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಅಸಿಡಿಟಿ ಇರ್ಬೋದು. ಸೊ ಈ ಥರ ಇದು ಯಾಕೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಂದರೆ ಜೀವನ ಶೈಲಿ, ನಾವು ತಿನ್ನೋ ಆಹಾರ, ಹಲವಾರು ಹವ್ಯಾಸಗಳು, ಮಾನಸಿಕ ಒತ್ತಡ ಈ ಥರ. ಸೊ ಇದು ನಾವು ಈ ಗ್ಯಾಸ್ಟ್ರೆಂಟ್ರಾಲಜಿ ಕ್ಯಾಂಪ್ ಅಂತ, ಕ್ಯಾಂಪ್ಸ್ ಅಂದರೆ ಎಲ್ಲ ಕಡೆ ನಡೀತಾ ಇರುತ್ತೆ. ಇದು ಸೂಪರ್ ಸ್ಪೆಷಲಿಸ್ಟ್ ಒಂದು ಸಮಾಲೋಚನೆ ಇರುವಂಥ ಇದು. ನಮ್ಮ ಜೊತೆ ಒಂದು 12 ಜನ ಈ ಸೂಪರ್ ಸ್ಪೆಷಲಿಸ್ಟ್ ನುರಿತ ತಜ್ಞರು ಬರ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಇದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸ್ ಬಗ್ಗೆನೇ. ಒಂದು ಫುಡ್ ತಿನ್ನೋದಕ್ಕೆ ತೊಂದರೆ ಇರೋದ್ರಿಂದ ಮಲ ಆಚೆ ಹೋಗೋವರೆಗೂ ಅವ್ರಿಗೆ ಏನೇ ತೊಂದರೆ ಇರಲಿ, ಜೀರ್ಣಕ್ರಿಯೆ, ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿದ್ದು ಈ ಶಿಬಿರದಲ್ಲಿ ಹಲವಾರು ಒಂದು ಸೂಪರ್ ಸ್ಪೆಷಲಿಸ್ಟ್ ಫೆಸಿಲಿಟೀಸ್ ಇರುತ್ತೆ. ಈಗ ನೀವು ಸೂಪರ್ ಸ್ಪೆಷಲಿಸ್ಟ್ ಎಲ್ಲ ಕಡೆ ಈಗ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ನೀವು ನೋಡಿದ್ರೆ ಮೇನ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್, ಕಾರ್ಪೊರೇಟ್ ಹಾಸ್ಪಿಟಲ್ಸ್, ಅಲ್ಲಿ ಇಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ಇರುತ್ತೆ, 2-3 ಜನ. ಈಗ ಇಲ್ಲಿ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟ್ರಲ್ಲಿ ನಾವು ಒಂದೇ ಅಂಡರ್ ಒನ್ ರೂಫಲ್ಲಿ 9 ಜನ ಸೂಪರ್ ಸ್ಪೆಷಲಿಸ್ಟ್ ಇದ್ದೀವಿ. ಯಾಕಂದರೆ ಇದು ಈಗ ಈ ನರಗಳಿಗೆ ತಕ್ಕಂಗೆ ನಿಮ್ಯಾನ್ಸ್ ಅಂತ ಎಲ್ಲರಿಗೂ ಗೊತ್ತು, ಹೃದಯಕ್ಕೆ ಸಂಬಂಧಪಟ್ಟಂಗೆ ಜಯದೇವ ಹಾಸ್ಪಿಟಲ್ ಇರಬೇಕಂತ ಗೊತ್ತು. ಅದೇ ಈ ಗ್ಯಾಸ್ಟ್ರಿಕ್ಕು ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಗೆ ಈ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಅನ್ನೋದು ಅದಕ್ಕೋಸ್ಕರನೇ ನಾವು ಶುರು ಮಾಡಿರೋದು. ಸೊ ಇದು ಮೇಯ್ನು ಒಂದು ಉದ್ದೇಶ ಏನಂದರೆ ಈ ಒಂದು ಸೂಪರ್ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ಸು ಇದೆಲ್ಲ ನಾವು ಡೆವಲಪ್ ಮಾಡಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ನ ನಾವು ಅದ್ರ ಮೇಲೇ ಫೋಕಸ್ ಮಾಡಿದ್ರೆ ಅದನ್ನು ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಈಗ ನಾನು ಅದು ಕುಮಾರಸ್ವಾಮಿ ಸರ್ ಆಗಲೇ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ, ಡಾಕ್ಟರ್ ಯೋಗಾನಂದ ರೆಡ್ಡಿ, ನಾನೊಬ್ಬ ಸೀನಿಯರ್ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್, ಈ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ನ ನಿರ್ದೇಶಕ. ಸೊ ನನ್ನ ತಂಡದಲ್ಲಿ 9 ಜನ ಇದ್ದಾರೆ. ನಾನು ಇಲ್ಲಿ ಲೋಕಲ್ ಹಳ್ಳಿ ಕಡೆಯಿಂದ, ಆನೇಕಲ್ ತಾಲೂಕಿಂದ ಬಂದಿರೋನು, ಅಗ್ರಿಕಲ್ಚರ್ ವ್ಯವಸಾಯ ಕುಟುಂಬದಿಂದ ಬಂದಿರೋನು. ಇಲ್ಲಿ ನಾನು MBBS ಮುಗಿಸಿ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಒಂದು 21 ವರ್ಷ ಇಂಗ್ಲೆಂಡಲ್ಲಿದ್ದೆ. ನನ್ನ ಹೈಯರ್ ಟ್ರೈನಿಂಗು ಅಲ್ಲಿ ಕನ್ಸಲ್ಟೆಂಟ್ ಆಗಿ, ಒಂದು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿ ನಮ್ಮ ದೇಶಕ್ಕೆ ವಾಪಸ್ ಬರಬೇಕು ಅಂತ ಬಂದು ಈ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ನ ಶುರು ಮಾಡಿದ್ವಿ. ಈಗ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟ್ರಲ್ಲಿ ನಾವು ಮೇನ್ಲಿ ನೋಡ್ತಾ ಇರೋದು ಯಾರನ್ನ, ಎಲ್ಲ ನಗರವಾಸಿಗಳನ್ನ. ಸೊ ಅವರಿಗೆ ಒಂದು ಒಳ್ಳೆ ಸೇವೆ ಅನ್ನೋದನ್ನು ನಾವು ತಲುಪಿಸ್ತಾ ಇದ್ದೀವಿ. ಸೊ ನಾನು ಅದನ್ನು ಒಂದು ವರ್ಷ ಪೂರ್ತಿ ನಾವು ನೋಡಿದಾಗ ಎಷ್ಟು ಜನ ಗ್ರಾಮೀಣ ಪ್ರದೇಶದಿಂದ ನಮ್ಮ ಸೌಲಭ್ಯನ ಉಪಯೋಗ ಮಾಡ್ಕೊತಾ ಇದ್ದಾರೆ ಅಂತ ನೋಡಿದಾಗ ಅದರಲ್ಲಿ ಕಡಿಮೆ ಪ್ರಮಾಣದ ಜನನೇ ಗ್ರಾಮೀಣ ಪ್ರದೇಶದವ್ರು ಬರ್ತಾ ಇದ್ದಾರೆ. ಅವರಿಗೆ ತೊಂದರೆ ಇಲ್ಲ ಅಂತಲ್ಲ, ಬಟ್ ಎಷ್ಟೊಂದು ಜನಕ್ಕೆ ಅವರಿಗೆ ಅರಿವಿರೋದಿಲ್ಲ. ಇದಕ್ಕೆ ಒಬ್ಬರು ಸ್ಪೆಷಲಿಸ್ಟ್ ಇರ್ತಾರೆ, ಇದಕ್ಕೆ ತೋರಿಸ್ಕೊಬೇಕು ಅಂತೇಳಿ ಏನೋ ಒಂದು ಗ್ಯಾಸ್ಟ್ರಿಕ್ ಅದು ಇದು ಅಂತ ಮನೆ ಮತ್ತು ಇನ್ನೊಂದು ಮತ್ತೊಂದು ಅಂತ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ಗ್ರಾಮೀಣ ಔಟ್ರೀಚ್ ಪ್ರೋಗ್ರಾಮ್ ನಾವು ಶುರು ಮಾಡಿರೋ ಉದ್ದೇಶ ಏನಂದರೆ, ನಗರವಾಸಿಗಳಿಗೆ ನಾವು ಕೊಡ್ತಾ ಇರೋ ಒಂದು ಸೂಪರ್ ಸ್ಪೆಷಲಿಸ್ಟ್ ಸೇವೆ ಏನಿದೆ ಅದನ್ನು ನಮ್ಮ ಹಳ್ಳಿ ಜನಕ್ಕೆ ನಾವು ತಲುಪಿಸ್ಬೇಕು. ಅವ್ರಿಗೆ ಸಿಟಿಗಳಿಗೆ ಬರೋದಕ್ಕೆ, ನಗರಕ್ಕೆ ಬರೋಕ್ಕೆ ಇಷ್ಟ ಇರಲ್ಲ. ಯಾಕಂದರೆ ಒಂದು ಎಷ್ಟು ಖರ್ಚಾಗುತ್ತೆ ಏನೋ, ಹಾಸ್ಪಿಟ್ಲ್ ಒಳಗಡೆ ಕಾಲಿಟ್ರೆ ಏನೇನು ಟೆಸ್ಟ್ ಮಾಡ್ತಾರೋ ಅದೊಂದು ಭಯ, ಆರ್ಥಿಕವಾಗೂ ತೊಂದರೆ ಇರುತ್ತೆ. ಸೊ ಹಾಗಾಗಿ ಅವರು ನಮ್ಮ ಹತ್ರ ಬರಲಿಕ್ಕಾಗಲ್ಲ. ಸೊ ಹಾಗಾಗಿ ನಾವು ನಮ್ಮ ಸೇವೆನ ಅವ್ರ ಹತ್ರ ತೊಗೊಂಡೋಗೋಣ. ಹಳ್ಳಿಗಳಿಗೆ ನಮ್ಮ ಒಂದು ಸೂಪರ್ ಸ್ಪೆಷಲಿಸ್ಟು ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಏನು ಫೆಸಿಲಿಟೀಸ್ ಇದೆ ಆ ಹಾಸ್ಪಿಟಲ್ನೇ ನಾವು ಈಗ ರಾಮನಗರಕ್ಕೆ ತೊಗೊಂಡ್ಬರ್ತಾ ಇದ್ದೀವಿ. ಸೊ ಇದು ಕರ್ನಾಟಕದ ಲಾರ್ಜೆಸ್ಟ್ ಡೈಜೆಸ್ಟಿವ್ ಹೆಲ್ತ್ ಕ್ಯಾಂಪ್. ಈಗ 500 ಜನ ಗ್ಯಾಸ್ಟ್ರೆಂಟ್ರಾಲಜಿ ಪೇಷಂಟ್ಸ್ ಅಂದರೆ ಅದು ಒಂದು 5,000 ಜನ ಜನರಲ್ ಕ್ಯಾಂಪ್ಗೆ ಅದಕ್ಕೆ ಸಮಾನ ಅಂದ್ಕೊಳ್ಳಿ. ಯಾಕಂದರೆ ಈ ಪೇಷಂಟ್ಸ್ ಎಲ್ಲ 5-10 ನಿಮಿಷದಲ್ಲಿ ನೋಡೋ ಅಂಥವಲ್ಲ, ಕೆಲವು ಟೈಮ್ ತಗೊಳ್ತಾರೆ. ಹಲವಾರು ಟೆಸ್ಟ್ಸ್ ಇರುತ್ತೆ ಇವರಿಗೆ. ಒಂದು ಪ್ರತಿ ಪೇಷಂಟ್ಗೂ ಕೆಲವೊಂದು ಪೌಷ್ಟಿಕಾಂಶ ಸಲಹೆ, ಕೆಲವೊಂದು ರಕ್ತ ತಪಾಸಣೆ, ಈ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅನ್ನೋದು ಈ ವೈರಲ್ ಇನ್ಫೆಕ್ಷನ್ಸ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ. ಯಾಕಂದರೆ ನಮ್ಮ ಯಕೃತ್ತು ಲಿವರ್ ತೊಂದರೆ ಇದೆ ಅಂತಲೇ ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ, ಯಾಕಂದರೆ ಅದರಿಂದ ನೋವೇನಿರಲ್ಲ. ಸೊ ಹಾಗಾಗಿ ಸುಮಾರು ಜನಕ್ಕೆ ಲಿವರ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದು ಟೆಸ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ಅಲ್ಲಿಂದಲ್ಲೇ ಅವರು ಪಾಸಿಟಿವ್ ಇದ್ದಾರಾ, ನೆಗೆಟಿವ್ ಇದ್ದಾರಾ, ಅಲ್ಲಿಂದಲ್ಲೇ ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಇನ್ನು ಸೂಪರ್ ಸ್ಪೆಷಲಿಸ್ಟು ಕನ್ಸಲ್ಟೆಂಟ್ಸು ಅವರನ್ನ ನೋಡಿ ಪ್ರಾಪರಾಗಿ ಪರೀಕ್ಷೆ ಮಾಡಿ, ಅವರಿಗೆ ಕೆಲವರಿಗೆ ಕ್ಯಾನ್ಸರ್ ಸ್ಕ್ರೀನಿಂಗ್, ಈಗ ಎಂಡೋಸ್ಕೋಪಿ ಮಾಡಬೇಕಾಗುತ್ತೆ. ಜಠರದಲ್ಲಿ ಅಲ್ಸರ್ ಇದೆಯಾ, ಕರಳಲ್ಲಿ ಕ್ಯಾನ್ಸರ್ ಇದೆಯಾ, ಏನಿದೆ ಅಂತೇಳಿ. ಸೊ ಈ ಎಂಡೋಸ್ಕೋಪಿ ಅನ್ನೋದೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಸೀಮಿತವಾಗಿರುತ್ತೆ. ಅದನ್ನು ಈಗ ನಾವು ಇಲ್ಲಿ ಶಾಂತಿನಿಕೇತನ ಈ ವಿದ್ಯಾಸಂಸ್ಥೆ ಬಂದು ಅವತ್ತಿನ ಇಲ್ಲಿ ಕರ್ನಾಟಕದ ಫಸ್ಟ್ ಗ್ಯಾಸ್ಟ್ರೆಂಟ್ರಾಲಜಿ ಆನ್ ವೀಲ್ಸ್ ಅಂತ ಒಂದು ಸಂಚಾರಿ ವಾಹನ, ಆ ವಾಹನದಲ್ಲಿ ಒಂದು ಸೂಪರ್ ಸ್ಪೆಷಲಿಸ್ಟ್ ಯೂನಿಟ್ನ ಇಂಟಿಗ್ರೇಟ್ ಮಾಡಿದ್ದೀವಿ. ಸೊ
ಇದು ಮೇನ್ಲಿ ಇದಕ್ಕೆ ಸಹಾಯ ನಮಗೆ ಬಂದಿರೋದು ರೋಟರಿ ಕಬ್ಬನ್ ಪಾರ್ಕ್ ಕಡೆಯಿಂದ, ಆಮೇಲೆ ಇನ್ಫೋಸಿಸ್ ಫೌಂಡೇಶನ್ ಕಡೆಯಿಂದ. ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಜೊತೆನೂ ನಮಗೆ ಒಂದು ಅಸೋಸಿಯೇಷನ್ ಇದೆ. ಯಾಕಂದರೆ ಇದೆಲ್ಲ ನಾವು ಒಟ್ಟಿಗೆ ಎಲ್ಲ ಸೇರಿದಾಗಲೇ ಇದನ್ನು ನಾವು ಒಂದು ಬೇರೆ ಹಂತಕ್ಕೆ ತಗೊಂಡು ಹೋಗ್ತಾ ಇರೋದು. ಸೊ ಈ ಫಸ್ಟ್ ಕಾರ್ಯಕ್ರಮ ನಾವು ರಾಮನಗರದಲ್ಲಿ ಮಾಡ್ತಾ ಇದ್ದೀವಿ. ಹಂತ ಹಂತವಾಗಿ ನಾವು ಕರ್ನಾಟಕದಲ್ಲಿ ಎಲ್ಲ ಕಡೆ ಇದು ಸ್ಪೆಸಿಫಿಕ್ ಆಗಿ ನಾವು ಟಾರ್ಗೆಟ್ ಮಾಡ್ತಾ ಇರೋದು ರೂರಲ್ ಔಟ್ರೀಚ್. ಯಾಕಂದರೆ ಗ್ರಾಮೀಣ ಪ್ರದೇಶದವರಿಗೆ, ಹಳ್ಳಿ ಜನಕ್ಕೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ. ಯಾಕಂದರೆ ನಗರದಲ್ಲಿ ತಾಲೂಕ್ ಲೆವೆಲಲ್ಲಿ ಎಷ್ಟೊಂದು ಜನಕ್ಕೆ ಅರಿವಿದೆ, ಆಕ್ಸೆಸ್ ಇದೆ, ಅಫೋರ್ಡಬಿಲಿಟಿ ಇದೆ. ಸೊ ನಮ್ಮ ಉದ್ದೇಶ ಏನಂದರೆ ಜೆನ್ಯೂನಾಗಿ ಯಾರು ಬೆನಿಫಿಟ್ ಇದರಿಂದ ಪಡ್ಕೊಬೇಕು ಅಂಥವ್ರಿಗೆ ಈ ಪ್ರೋಗ್ರಾಮ್ನ ನಾವು ತಲುಪಿಸ್ಬೇಕಂತ ಹೇಳಿ ನಾವು. ಸೊ ಇದಕ್ಕೆ ನಿಮ್ಮ ಪತ್ರಕರ್ತರ ಸಹಯೋಗ, ನಿಮ್ಮ ಒಂದು ಸಪೋರ್ಟು ಎಲ್ಲ ನಮಗೆ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಇದನ್ನು ನೀವು ಬೇರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ನೀವು ಸ್ಪ್ರೆಡ್ ಮಾಡ್ತೀರಾ, ನಾವು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಿಮ್ಮ ಎಲ್ಲರ ಹೆಲ್ಪ್ ಬೇಕಂತ ಕೋರ್ಕೊಂತ